ಭಾಳ ಅಲ್ಪಸಂಖ್ಯೆಯಲ್ಲಿ ಇದ್ದೀವಿ. ಈಗ ನನ್ನ ಉದ್ದೇಶ ಏನಂದರೆ, ಈಗ ಬಜೆಟ್ ನೀವು ಇದು ಮಾಡುವಾಗ ದಯವಿಟ್ಟು ಈ ಸಂಘಟನೆಗಳನ್ನ ಕೂಡ ನೀವು ಸ್ವಲ್ಪ ಪರಿಗಣಿಸಬೇಕಂತ ನನ್ನ ಇದು. ಯಾಕಂದರೆ ಸಂಘಟನೆಗಳು ನಡೆಸ್ತಾರೆ, ಕ್ರೈಸ್ತರಲ್ಲಿ ಏನೋ ತೊಂದರೆ ಇದ್ರೂ ಸಂಘಟನೆಗಳು ಮುಂದೆ ಬಂದು ನಿಲ್ತಾರೆ. ನಮ್ಮ ಸಂಘಟನೆ ಯಾವುದಿಲ್ಲ, ಸಂಘಟನೆಗಳ ಪರವಾಗಿ ಮಾತಾಡಬೇಕಂತ ನಮಗೆ ಕೆಲವರು ಹೇಳಿದರು. ಸೊ ಹಾಗಾಗಿ ಸಂಘಟನೆಗಳಿಗೆ ನೀವು ನಗರ ಕ್ರೈಸ್ತರ ಸಂಘಟನೆಗಳು ಏನೇ ಇದೆಯೋ, ಪಾಪ ಅವ್ರ ಮನೆ ಮಠ ಇಲ್ದಿರೋ ಕ್ರೈಸ್ತರ ಒಂದು ಏನೇ ತೊಂದರೆ ಆದ್ರೂ ಎಲ್ಲದಕ್ಕೂ ಎದೆ ಗುಂತಿ ಒಳಗಡೆ ಹೋಗಿ ನಿಂತು ಮಾತಾಡ್ತಾರೆ ಸ್ಟೇಷನ್ ಇದರಲ್ಲಿ. ಸೊ ಸರ್ಕಾರ ಈ ಕಡೆಯಿಂದಲೂ ಪರಿಗಣಿಸಿಕೊಂಡು ಆ ಕ್ರೈಸ್ತರಿಗೆ ಶಕ್ತಿ ತುಂಬಿಸಿ. ಹಾಗೆ ಈ ಪಾಸ್ಟರ್ಗಳು ಏನಿದಾರೋ ಪಾಪ ಬಹಳ ಕಷ್ಟದಲ್ಲಿ ಇರ್ತಾರೆ. ಪಾಸ್ಟರ್ಗಳನ್ನ ನೋಡಿದ್ವಿ. ದಯಮಾಡಿ ಇದನ್ನ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡು ಬನ್ನಿ. ಆ ಪಾಸ್ಟರ್ಗಳಿಗೂ ಏನೋ ಒಂದು ನೇವತನ, ಒಂದು ಮಂತ್ಲಿ ಏನೋ ಒಂದು ಇನ್ಕಮ್ ತರ ಅವ್ರಿಗೆ ಏನೋ ಕೊಡುವ ತರ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಬಹಳ ಉತ್ತಮವಾಗಿರ್ತದೆ. ಒಂದು ಮತ್ತೆ ಈ ಎಸ್ಪೆಷಲಿ ಮೆಡಿಕಲ್ ಇದರಲ್ಲಿ ನೋಡಿ ನಮ್ಮ ಜನಗಳು ಬಹಳ ಸಫರ್ ಆಗ್ತಾ ಇದ್ದಾರೆ. ಸುಮಾರು ಜನಗಳಿಗೆ ಏನಾಗ್ತದೆ ಅಂದ್ರೆ ಏನೋ ತೊಂದರೆಗಳಾಗುವಾಗ ನಮ್ಮ ಹತ್ರ ಕೂಡ ಬರ್ತಾರೆ ಮೆಡಿಕಲ್ ಪರ್ಪಸ್ಗೆ ಬಂದು. ನಾವು ಹೆಲ್ಪ್ಲೆಸ್ ಆಗ್ತೀವಿ ಅಲ್ಲಿ, ಅವಾಗ ನಾವು ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ. ಸೊ ಅಂಥ ವಿಷಯದಲ್ಲಿ ಬಂದು ಈಗಾಗಲೇ BPL ಕಾರ್ಡ್ ಇರ್ತದೆ, ಅವ್ರಿಗೆ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳಿ ಅದನ್ನು ಏನೋ ಸ್ವಲ್ಪ ನಿರಾಕರಿಸಿಬಿಡ್ತಾರೆ. ಆದರೆ ಸುಮಾರು ಜನ ಬಂದು ಇದು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ, ಈ ಚಿಕ್ಕ ಚಿಕ್ಕ ಆಸ್ಪತ್ರೆಗಳಲ್ಲಿ ಕೇಸ್ಗಳು ತಗೊಳ್ಳಲ್ಲ. ದೊಡ್ಡ ಆಸ್ಪತ್ರೆಗಳು ತಗೊಳ್ಳಂದ್ರೆ ಅಲ್ಲಿ ದುಡ್ಡು ಕೊಡ್ತಿಲ್ಲ ಅಂದರೆ ಅವ್ರ ಕಡೆ ಭಾಳ ಗಂಭೀರವಾಗಿ ಗಮನ ಕೊಡೋದಿಲ್ಲ. ಹಾಗಾಗಿ ಆ ಮೆಡಿಕಲ್ ಇದಕ್ಕೆ ಬಂದು ಈಗ ಏನು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬೋರ್ಡ್ ಏನಿದೆಯೋ ಅದು ಒಂದು ಈ BBMP ಆಫೀಸ್, GB ಆಫೀಸ್ ಹೇಗಿದೆಯೋ ಆ ಥರ ಪ್ರತಿಯೊಂದು ಜಿಲ್ಲೆದಲ್ಲಿ ಒಂದು ಆಫೀಸ್ ಇಟ್ಟು ಜನಗಳು ರೀಚ್ ಆಗೋ ಥರ ಒಂದು ಅನುಕೂಲ ಮಾಡಿಕೊಟ್ರೆ ಭಾಳ ಸುಲಭವಾಗಿರ್ತದೆ ಅಂತ ನಾನು